ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ. 240 ತಾಲೂಕುಗಳ ಪೈಕಿ 223 ತಾಲೂಕಿನಲ್ಲಿ ಬರ ಘೋಷಣೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಪರಿಹಾರ ಕೊಡಿ ಅಂತ ಮನವಿ ಕೊಟ್ಟಿದ್ದು ಸೆಪ್ಟೆಂಬರ್ 22ನೇ ತಾರೀಕು. ಬೇರೆ ರಾಜ್ಯಗಳು ಮನವಿ ಕೊಡೋದಕ್ಕಿಂತ 2 ತಿಂಗಳು ಮೊದಲೇ ಕರ್ನಾಟಕ ಮನವಿಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರದ ತಂಡ ಅಕ್ಟೋಬರ್ ಮೊದಲನೇ ವಾರದಲ್ಲೇ ಬಂದು 13 ಜಿಲ್ಲೆ ಕರ್ನಾಟಕದಲ್ಲಿ ಪ್ರವಾಸ ಮಾಡಿ ವರದಿಯನ್ನು ಕೂಡ ಅಕ್ಟೋಬರಲ್ಲೇ ಕೊಟ್ಟಿದೆ. ಅಧಿಕಾರಿಗಳು ಅವರ ಶಿಫಾರಸನ್ನ ನವೆಂಬರ್ ತಿಂಗಳಲ್ಲೇ ಅಂತಿಮಗೊಳಿಸಿ ಹೋಮ್ ಮಿನಿಸ್ಟ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾವು ಹೋಗಿ ಫೈನಾನ್ಸ್ ಮಿನಿಸ್ಟ್ರಿಗೆ ಭೇಟಿ ಮಾಡಿದ್ದೇವೆ, ಹೋಮ್ ಮಿನಿಸ್ಟ್ರಿಗೆ ಭೇಟಿ ಮಾಡಿದ್ದೇವೆ, ಹಾಗೂ ಪ್ರಧಾನಮಂತ್ರಿಗಳಿಗೆ ಮಾನ್ಯ 2 ಬಾರಿ ಭೇಟಿ ಮಾಡಿದ್ದೇವೆ. ಆದರೂ ಪರಿಹಾರ ಕೊಡಲಿಲ್ಲ. ಪಾರ್ಲಿಮೆಂಟ್ ಮುಂದುಗಡೆ ಕರ್ನಾಟಕ ಸರ್ಕಾರ ಹೋರಾಟವನ್ನು ಕೂಡ ಬೀದಿಗೆ ಎಳೆದು ನಾವು ಮಾಡಿದ್ದೇವೆ. ಕೊನೆಗೆ ಬೇರೆ ಯಾವುದೂ ಮಾರ್ಗ ಇಲ್ಲ ಅಂತೇಳಿ ಕಾನೂನಾತ್ಮಕ ಹೋರಾಟ ಮಾಡೋಣ ಅಂತ ತೀರ್ಮಾನ ಮಾಡಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಈ ಪರಿಹಾರ ಕೊಡಲೇಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ಗೆ ಎಳೆದಂತಹ ಕೆಲಸ ಕರ್ನಾಟಕ ಸರ್ಕಾರ ಮಾಡಿದೆ. ಸುಪ್ರೀಂ ಕೋರ್ಟಲ್ಲಿ ಬಂದು ಕೇಂದ್ರ ಸರ್ಕಾರದವರು ಕೈ ಮುಗಿದ್ಬಿಟ್ಟು ಈ ವಿಷಯದಲ್ಲಿ ಚರ್ಚೆನೇ ಬೇಡ, ಇನ್ನೊಂದು ವಾರದಲ್ಲಿ ನಾವು ಪರಿಹಾರ ಕೊಟ್ಬಿಡ್ತೇವೆ ಅಂತ ಸುಪ್ರೀಂ ಕೋರ್ಟ್ ತಪಾರಕ್ಕೆ ಹಾಕಿದ ಮೇಲೆ ಇವರು ಇವತ್ತು ಬಗ್ಗಿದ್ದಾರೆ. ಆದರೆ ಕೊಟ್ಟಿರೋ ಪರಿಹಾರನೂ ಬರೀ 3,454 ಕೋಟಿ. ರೈತರಿಗೆ ನಷ್ಟ ಆಗಿರೋದು 35,000 ಕೋಟಿ. ನಷ್ಟದಲ್ಲಿ 10% ಕೂಡ ಪರಿಹಾರ ಕೊಟ್ಟಿಲ್ಲ. ನಾವು ಮನವಿ ಕೊಟ್ಟಿದ್ದು 18,172 ಕೋಟಿಗೆ, ಅದರಲ್ಲಿ 20%ಗಿಂತ ಕಮ್ಮಿ ಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ರೈತರಿಗೆ ಬರಬೇಕಾದಂಥ ಪೂರ್ತಿ ಹಣವನ್ನು ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಿದ್ದೇವೆ. ಬಾಕಿ ದುಡ್ಡನ್ನು ಕೊಡಬೇಕು. ಈ ಖಾಲಿ ಚಂಬು ಬೇಡ. ಕರ್ನಾಟಕದ ರೈತರಿಗೆ ಚಂಬು ಕೊಟ್ಟು ಅನ್ಯಾಯ ಮಾಡೋದನ್ನು ನಿಲ್ಲಿಸಿ ಕೊಡಬೇಕಾದಂಥ ಸರಿಯಾದ ಪರಿಹಾರವನ್ನು ಕೊಡಿ ಅನ್ನೋದು ನಮ್ಮ ಆಗ್ರಹ.